ನಮಸ್ಕಾರ ಎಲ್ರಿಗೂ. ಮೊದಲು ಒಂದು ವಿಡಿಯೋ ಹಾಕಿದ್ದೀನಿ, ನೋಡ್ಕೊಂಬರೋಣ ಬನ್ನಿ. ಆಮೇಲೆ ಈ ವಿಡಿಯೋ ಬಗ್ಗೆ ಮಾತಾಡ್ತೀನಿ. ನಿಮ್ಗೆ ಓಡ್ಸೋಕ್ಕೆ ಪರ್ಮಿಷನ್ ಇಲ್ಲ ರೀ, ಅದಕ್ಕೆ ರೀ ಸೇಫ್ಟಿ ಇಲ್ಲ ಬಡ್ಕೊತಾ ಇರೋದು. ಅದಕ್ಕೆ ಸರ್ಕಾರ ಸೇಫ್ಟಿ ಇಲ್ಲ, ಹೆಂಗಸ್ರು ಗುಡ್ಸ್ಕೊಂಡು ಹೋಗ್ಬೇಡ್ರಿ ಅಂತ ಹೇಳ್ಬಿಟ್ಟು ಮೊನ್ನೆ ಒಬ್ರಿಗೆ ಬಿಡಿಸ್ಬಿಟ್ಟು ಇನ್ಸೂರೆನ್ಸ್ ಕ್ಲಿಯರ್ ಆಗಿಲ್ಲ, ತಲೆ ಹೊಂಟೋಗಿದೆ. ಇಲ್ಲ ಅವ್ರಿಗೆ ಇಲ್ಲಿ ಬಿದ್ದೋಗ್ಬಿಟ್ರು. ಎಲ್ಲಿ ಬಿಡ್ತೀಗಪ್ಪ ನಿಮ್ಗೆ ಹುಡುಗ? ನಾನು ಇಷ್ಟು ದಿನ ಆಟೋದಲ್ಲೇ ಓಡಾಡ್ತಾ ಇದ್ದೆ, 2 ದಿನದಿಂದ ಬೈಕಲ್ಲಿ ಓಡಾಡ್ಬಿಟ್ಟು ಕಂಪ್ಲೇಂಟ್ ಮಾಡಿಲ್ಲ. ಲೈಫಲ್ಲಿ ನೀವು ಗಾಡಿ ಓಡಿಸ್ಬಾರ್ದು. ಬಿಡ್ಲ ಬೈಕು ಕೆಳಗೆ ಬಿದ್ಬಿಟ್ಟು ಅವನೇ ಬಾಡಿಗೆ ನೀವೇ ಹಾಕೊಡಿ. ರಾಬಿಟ್ ಬೈಕರು ಬಿಡಿಸ್ಬಿಟ್ಟವನೆ. ಅದೇ ಅದ್ರ ಕಾಸು ಎಷ್ಟು ಹೇಳ ಕೊಡ್ತಾರ ಅಂತವ್ರು. 400 ರೂಪಾಯಿ ಕೊಡಿ. ಈಗ ಕೊಡೋಬ ಅಲ್ಲಿ ಲಾಸ್ ಆಗುತ್ತೆ, ನನ್ನ ಕೈಗಾಲ್ ಕೊಟ್ಬಿಟ್ರೆ ನೀವು ಕೊಡ್ತೀವಿ. ಅರ್ಥ ಆಗ್ಬೇಕು. ಇನ್ನೊಂದ್ಸತಿ ನೀವು ಗಾಡಿ ಓಡಿಸಿ ಆ ನಂಬರ್ ತಗೊಳ್ರಿ, ಕಂಪ್ಲೇಂಟ್ ಮಾಡಿರಿ, ಅವಾಗಲೇ ಬುದ್ಧಿ ಬರ್ತೀವಿ. ಯಾವ ಧೈರ್ಯದ ಮೇಲೆ ಒಂದು ಗಾಡಿ ಬುಕ್ ಮಾಡ್ತಾರೆ? ಗಾಡಿ ಹೆಂಗೆ ತಗೊಳ್ಳಿ ನೋಡಿ, ಸ್ಕಿನ್ ಹೆಂಗೆ ತರಿಸ್ಕೊಂಡಿದ್ದೀನಿ ನೋಡಿ. ರಾಪಿಡ್ ಬೈಕ್ ಓಡಿಸಿ ಲೇಡೀಸ್ನ ಕೆಳಗೆ ಬಿಡಿಸವ್ರೆ, ಜವಾಬ್ದಾರಿ ಇಲ್ಲ ಓಡೋಗ್ತಾವ್ರೆ. ನೋಡಕ್ ದೊಡ್ಡ ಮನುಷ್ಯ ತರ ಕಾಣ್ತೀಯಾ? ಆಗಿದ್ಯಾ? ಅಲ್ಲಿ ನೋಡಕ್ ದೊಡ್ಡ ಮನುಷ್ಯ ತರ ಕಾಣ್ತೀಯ, ಅಷ್ಟು ಮಾತ್ರ ಜ್ಞಾನ ಇಲ್ಲ. ಗಾಡಿ ಆಟೋ ತಗೊಂಡು ಓಡ್ತೀನಿ, ಯಾರು ಬೇಡ ಅಂತಾರೆ ನೋಡಿ. ಇದೇ ಕಾರಣಕ್ಕೆ ನಾವು ಆಟೋದವರೆಲ್ಲ ಬೈಕ್ ಟ್ಯಾಕ್ಸಿ ಬುಕ್ ಮಾಡಬೇಡಿ, ಸೇಫ್ಟಿ ಇಲ್ಲ ಅಂತ ಹೇಳೋದು ನಿಮಗೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆಟೋದಲ್ಲಿ ಎಲ್ಲರೂ ಪ್ರಯಾಣಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಇನ್ನು ಮುಂದೆ ಆದರೂ ಎಚ್ಚೆತ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಫಾಲೋ ಮಾಡಿ ಆಟೋ ಕನ್ನಡಿಗ 2869.